ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಅನಿಸಿದೆ. ಅದರಲ್ಲಿ ಬೆಂಗಳೂರು ಹಬ್ಬ ಅಂದರೆ ಇಡೀ ಭಾರತ ದೇಶ ಎಲ್ಲ ಜಗತ್ತಿನಲ್ಲಿರುವಂಥ ಎಲ್ಲ ಜನ ಬೆಂಗಳೂರಲ್ಲಿದ್ದಾರೆ. ಕರ್ನಾಟಕದ ಕನ್ನಡದವ್ರಿಗಿಂತ ಹೆಚ್ಚು ಹೊರಗಿನವರು ಇಲ್ಲಿದ್ದಾರೆ. ಅವರು ಬರ್ತಾ ಬರ್ತಾ ಈ ಬೆಂಗಳೂರದ ಹಬ್ಬವನ್ನು, ಬೆಂಗಳೂರು ಸಂಸ್ಕೃತವನ್ನು, ಸಂಸ್ಕಾರವನ್ನು ಮರಿಬಾರದು ಅನ್ನುವಂಥದ್ದೊಂದು ನನ್ನ ಮನವಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಮಾಡಿ ಇಡೀ ನಾಡಿಗೆ ಮಾದರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸ್ತಿದೆ. ಮತ್ತು ಸುಮಾರು 135 ಹಬ್ಬಗಳನ್ನ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆಗೆ ಇಂಥ ಹಬ್ಬವನ್ನು ಆಚರಿಸುವಂಥ ವಾಡಿಕೆ ಇದೆ. ಸರ್ಕಾರ ಬಹಳಷ್ಟು ಮುತುವರ್ಜಿ ವಹಿಸಿ ಈ ಬೆಂಗಳೂರು ಹಬ್ಬವನ್ನು ಮಾಡ್ತಾ ಇದೆ. ಈ ಬೆಂಗಳೂರು ಹಬ್ಬವನ್ನು ಮಾಡೋದ್ರಿಂದ ಕಲೆ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲವನ್ನ ನಾವು ಜನರಿಗೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನ ಈ ಮೂಲಕ ಮಾಡಲಾಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತಿನ ಕಾಲಕ್ಕೆ ಇವತ್ತು ನಾವು ಬೆಂಗಳೂರಲ್ಲಿ IT-BT ಆಗಿದೆ, ಬೇರೆ ಬೇರೆ ಆಗಿದೆ, ಉದ್ಯಮಿಗಳು ಬರ್ತಾರೆ, ಎಲ್ಲ ಬರ್ತಾರೆ. ಅದರ ಸಂಸ್ಕಾರ, ಸಂಸ್ಕೃತಿಯನ್ನು ಮರೆಯುವಂಥ ದಿನಮಾನಗಳು ಇಲ್ಲಿ ಹೆಚ್ಚಾಗ್ತವೆ. ಈ ಹಿನ್ನೆಲೆಯಲ್ಲಿ ಇಂಥ ಹಬ್ಬಗಳನ್ನು ಮೇಲಿನ ಮೇಲೆ ಮಾಡಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೀನಿ. ಇವಾಗ ಎಲ್ಲರೂ ಬೆಂಗಳೂರಿನಲ್ಲಿ ಇರುವಂಥ ಉತ್ತರ ಕರ್ನಾಟಕದ ಜನ ಬೆಂಗಳೂರು ಹಬ್ಬವನ್ನು ಸಂಪೂರ್ಣವಾಗಿ ಆಚರಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾನು 1-2 ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇವತ್ತು ಹಬ್ಬಗಳು ಮಾಯ ಆಗ್ತಾವೆ. ಬರುವಂಥ ದಿನಮಾನಗಳಲ್ಲಿ ಇವತ್ತೇನು ಯುವಜನತೆ ಇದೆ ಅವರಿಗೆ ಹಬ್ಬಗಳ ಪರಿಚಯನೂ ಇರುವುದಿಲ್ಲ. ಇವತ್ತು ನಾವು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕಡೆಗೆ ಪಂಚಮಿ ಅಂತೇಳಿ ಮಾಡ್ತೀವಿ. ಪಂಚಮಿಯಲ್ಲಿ ಜೋಕಾಲಿಯನ್ನು ಕಟ್ಟಿ ಜೋಕಾಲಿಯನ್ನು ಆಡ್ತಿರ್ತಾರೆ ಹೆಣ್ಮಕ್ಳು ಜೋಕಾಲಿಯನ್ನು ಆಡ್ತಿರ್ತಾರೆ. ನಾವೆಲ್ಲ ಸಣ್ಣವರಿದ್ದಾಗ 20-25 ವರ್ಷದಿಂದ ನೋಡ್ತಿದ್ದೀವಿ. ಜೋಕಾಲಿಗಳ ಕಂಬಗಳನ್ನು ಕಟ್ಟಿ ಅದಕ್ಕೆ ಜೋಕಾಲಿನ ಆಡ್ತಿದ್ರು. ಇವತ್ತು ಜೋಕಾಲಿ ಅಂದ್ರೆ ಏನು ಅಂತೇಳಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾದ್ರೆ ಕಂಪ್ಯೂಟರ್ ಮೂಲಕ ತಿಳಿಸ್ಕೊಡ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಬರ್ತಾ ಬರ್ತಾ ಹಬ್ಬಗಳೆಲ್ಲ ಮಾಯ ಆಗ್ತಾವೆ. ಕಾರುಣ್ಯ ಅಂತ ಮಾಡ್ತಾರೆ. ನಮ್ಮ ಕಡೆ ಬಸವ ಜಯಂತಿ, ಕಾರುಣ್ಯ ಅಂದ್ರೆ ಈ ರೈತರ ಹಬ್ಬ. ಅದು ಇಡೀ 1 ವರ್ಷವರೆಗೆ ರೈತರು ತಮ್ಮ ಹೊಲದಲ್ಲಿ ದುಡಿದು ತಮ್ಮ ಎಲ್ಲ ಭಾಳಷ್ಟು ಕೆಲಸಗಳನ್ನು ಮುಗಿಸಿ ಕಾರುಣ್ಯನ ಮಾಡಿದ ಎತ್ತುಗಳನ್ನು ಮೆರೆಸ್ತಾರೆ. ಎತ್ತುಗಳಿಗೆ ದೂಲ ಹಾಕಿ ಅವಕ್ಕೆ ಕೊಳ್ಳಲ್ಲಿ ಗಂಟಿ ಸರ ಕಟ್ಟಿ ಎಲ್ಲ ಅವಕ್ಕೆ ಬಣ್ಣ ಹಚ್ಚಿ ಅವಕ್ಕೆ ಭಾಳ ಉತ್ತಮವಾದಂಥ ರೀತಿಯಿಂದ ಕಾರುಣ್ಯ ಮಾಡಿ ಅಲ್ಲಿ ಕರಿ ಹರಿಯುವಂಥ ಹಬ್ಬ ಸಹಿತ ಆಗ್ತಾವೆ. ಕರಿ ಹರಿದು ಅಂದ್ರೆ 1 ಕಿಲೋಮೀಟ್ರಿಂದ ಎತ್ತುಗಳನ್ನು ಓಡಿಸ್ತಾರೆ, ಓಡಿಸ್ಕೊಂಡು ಬರ್ತಾರೆ. ಇಲ್ಲಿ ನಿನ್ನೆ ನೋಡಿ ನಾವು ಸಂಕ್ರಾಂತಿ ಬೆಂಕಿ ಹಾರುವ ಹಬ್ಬವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಕಡೆ ಇಲ್ಲ. ಇಂಥ ಕಾರುಣ್ಯ ಅವೆಲ್ಲ ಮಾಯವಾಗ್ಯಾವ. ಬಸವ ಜಯಂತಿ ಅಂದ್ರೆ ಬಸವಣ್ಣನವನ್ನ ಬಸವ ಜಯಂತಿ ಅಂದ್ರೆ ಅವತ್ತು ಸಹಿತ ಎತ್ತುಗಳಿಗೆ ಭಾಳ ಉತ್ತಮವಾದಂಥ ರೀತಿಯಿಂದ ಶೃಂಗಾರ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗಾಗಿ ಬರ್ತಾ ಬರ್ತಾ ಏನಂದ್ರೆ ಹಬ್ಬಗಳೆಲ್ಲ ಮಾಯ ಆಗಿ ಹೋಗ್ತವೆ. ವಿಭಿನ್ನವಾದಂಥ ಆಚಾರ ವಿಚಾರ ಸಂಸ್ಕೃತಿ ಇವೆಲ್ಲ ಬೇರೆ ಆಗ್ತವೆ. ಹೀಗಾಗಿ ಎಲ್ಲರೂ ನಾವು ಇವತ್ತ ಈ ಮೊಬೈಲ್ ಬಂದಿನ, ಕಂಪ್ಯೂಟರ್ ಬಂದಿನ ಮಕ್ಕಳಿಗೆ ಎಷ್ಟೋ ಜನ ಯಾರಿಗೂ ಅದರ ಬೆಂಗಳೂರಲ್ಲಿ ಯಾರಿಗೂ ಬಿಡುವಿಲ್ಲದಂಥ ಜನ ಅಂದ್ರೆ ಬೆಂಗಳೂರಲ್ಲಿ ಇರ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಮಾಡಿ ರಾತ್ರಿ 10-11 ಗಂಟೆವರೆಗೆ ತಮ್ಮ ಉದ್ಯೋಗ, ತಮ್ಮ ಕೆಲಸ, ತಮ್ಮ ಏನು ಬಸ್ನಲ್ಲಿ ಹೋಗೋದು, ಕಾರ್ನಲ್ಲಿ ಹೋಗೋದು, ಸ್ಕೂಟರ್ ಇವೆಲ್ಲ ಮಾಡ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಹಬ್ಬವನ್ನು ಆಚರಿಸಲಿಕ್ಕೆ ಅವ್ರಿಗೆ ಸಮಯ ಸಹಿತ ಇರೋದಿಲ್ಲ. ಹೀಗಾಗಿ ನನ್ನೊಂದು ಮನವಿ ಏನಂದರೆ, ಕನ್ನಡ ಸಂಸ್ಕೃತಿ ಇಲಾಖೆಯವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಒಂದೊಂದು ಏರಿಯಾಕ್ಕೆ ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಅದನ್ನೆಲ್ಲರಿಗೂ ಮನೆಗೆ ಈ ಕರಪತ್ರದ ಮೂಲಕ ಮತ್ತು ಮೀಡಿಯಾದ ಮೂಲಕ ಅವರಿಗೆಲ್ಲ ತಿಳಿಸಿ ಹಬ್ಬದಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ವಿಧಾನಸೌಧದ ಮುಂದೆ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಅವ್ರು ನೋಡಂಗಿಲ್ಲ. ಆದರೆ ಇದು ಎಲ್ಲವನ್ನ ನಾ ಏನು ಹೇಳೋದಂದ್ರೆ, ನಮ್ಮ ಹಿಂದಿನ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಬೆಂಗಳೂರು ಹಬ್ಬ ಕೇವಲ ಈ ವಿಧಾನಸೌಧ ಮುಂದೆ ಅಥವಾ ಇದು ಹಬ್ಬ ಆಗಬಾರ್ದು. ಇದು ಇಲ್ಲಿ ಇಡೀ ಬೆಂಗಳೂರಿನ ಎಲ್ಲ ನಾಗರಿಕ ತಲುಪುವಂಥ ಕೆಲಸವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬಂದು ಬೆಂಗಳೂರು ಹಬ್ಬವನ್ನು ಉದ್ಘಾಟನೆ ಮಾಡ್ಯಾರ. ಅನೇಕ ಸ್ನೇಹಿತರು, ಶಾಸಕರು, ಮಿತ್ರರು ಬಂದಾರ, ಅನೇಕ ಕಲಾವಿದರು ಬಂದಾರ, ಅನೇಕ ಸಿನಿಮಾದ ನಟನಟಿಯರು ಬಂದಾರ. ಇವರೆಲ್ಲರೂ ಈ ಕಾರ್ಯಕ್ರಮದ ಆಕರ್ಷಣೀಯ ಬಿಂದುಗಳಾಗ್ಯಾರ. ಇದನ್ನು ಏನಂದ್ರೆ ಎಲ್ಲ ಕಡೆಗೆ ಒಂದೊಂದು ಏರಿಯಾದಲ್ಲಿ ಮಾಡಿ ಜನರು ಎಲ್ಲ ಜನ ಈ ಬೆಂಗಳೂರಲ್ಲಿ ಎಷ್ಟು ಜನ ವಾಸವನ್ನು ಮಾಡ್ತಾರೆ
ಆ ಎಲ್ಲ ಜನರು ಏನಂದ್ರೆ ಇದರಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಈಗಾಗಲೇ ಮಾಡಿದ್ದೀವಿ ಅಂತೇಳಿ ಕನ್ನಡ ಇಲಾಖೆ ಮಂಜುನಾಥ್ ಅವರು ಹೇಳಿದರು, ಅದರ ನಿರ್ದೇಶಕರು. ಹೀಗಾಗಿ ಈ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆಗಬೇಕು. ಇದು ಕೇವಲ ಬೆಂಗಳೂರು ಹಬ್ಬ ಆಗಬಾರ್ದು, ನಾಡಿಗೆ ಹಬ್ಬ ಆಗಬೇಕು. ಇವತ್ತು ಬೆಂಗಳೂರಲ್ಲಿ ಈ ಹಬ್ಬ ನಡೆದ್ರೆ ಇಡೀ ಕರ್ನಾಟಕದ ತುಂಬೆಲ್ಲ ಜನರಿಗೆ ಒಂದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಅನ್ನುವಂಥ ಭಾವನೆ ಬರಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಬೆಂಗಳೂರು ಹಬ್ಬವನ್ನು ಆಚರಿಸಲಿಕ್ಕೆ ಏನು ನೀವೆಲ್ಲ ಶ್ರಮಪಟ್ಟಿರಿ, ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಜನ ಇದರಲ್ಲಿ ಭಾಗಿಯಾಗಲಿ ಅಂತ ಹಾರೈಸಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.